ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪುಟ್ಟಯ್ಯ ಭಿಕ್ಷಾವರ್ತಿ ಮಠ್, ಆಯುರ್ವೇದ ತಜ್ಞ, ಆದರ್ಶ ಕ್ಲಿನಿಕ್ ಹಾವೇರಿ. ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕಿಡ್ನಿ ಸ್ಟೋನ್. ಕಿಡ್ನಿ ಸ್ಟೋನ್ ಅಂದರೆ ಏನು ಅಂತ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಮನುಷ್ಯರು ಎದುರಿಸುವ ಹಲವಾರು ರೀತಿ ಆರೋಗ್ಯ ಸಮಸ್ಯೆಗಳಲ್ಲಿ ಕಿಡ್ನಿ ಸ್ಟೋನ್ ಒಂದು. ಮೂತ್ರಪಿಂಡ ಭಾಗದಲ್ಲಿ, ಮೂತ್ರನಾಳದಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್, ಅಮೋನಿಯಂ ಫಾಸ್ಫೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಮ್ಯಾಗ್ನೇಸಿಯಂ, ಯುರಿಕ್ ಆಮ್ಲದಂಥ ಹೆಚ್ಚಿನ ಪ್ರಮಾಣದ ಖನಿಜ ಪದಾರ್ಥಗಳು ಮೂತ್ರಪಿಂಡದಲ್ಲಿ ಕಲ್ಲುಗಳಂತೆ ರೂಪುಗೊಳ್ತವೆ. ಇದಕ್ಕೆ ನಾವು ಕಿಡ್ನಿ ಸ್ಟೋನ್ ಅಂತ ಹೇಳ್ತೇವೆ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಮೂತ್ರಪಿಂಡದಲ್ಲಿ, ಮೂತ್ರನಾಳದಲ್ಲಿ ಮಿನರಲ್ಸ್ ಆ್ಯಂಡ್ ಸಾಲ್ಟ್ಸ್ ಅಂದರೆ ಘನ ಖನಿಜಗಳು ಮತ್ತು ಲವಣಗಳು ಗಟ್ಟಿಯಾಗಿ ಹರಳುಗಳಂತೆ ಪರ್ಮಿಷನ್ ಆಗ್ತವೆ, ಅಂದರೆ ರೂಪುಗೊಳ್ತವೆ. ಇದಕ್ಕೆ ನಾವು ಕಿಡ್ನಿ ಸ್ಟೋನು, ರಿನಲ್ ಕ್ಯಾಲ್ಕುಲೈ, ನೆಪ್ರೋಲಿಥಿಯಾಸಿಸ್, ಯೂರಿಯೋಲಿಥಿಯಾಸಿಸ್ ಅಂತ ಹೇಳ್ತೇವೆ. ಇದೇ ಥರವಾಗಿ ಮಿನರಲ್ಸ್ ಮತ್ತು ಸಾಲ್ಟ್ ಗಟ್ಟಿಯಾಗಿ ಈ ಥರ ಪರ್ಮಿಷನ್ ಆಗ್ತವೆ. ಇವೇ ಕಿಡ್ನಿ ಸ್ಟೋನ್. ಇದೇ ಥರನಾಗಿ ಕಿಡ್ನಿ ಸ್ಟೋನು ನಮ್ಮ ಭಾಗದಲ್ಲಿ, ಕಿಡ್ನಿ ಸ್ಟೋನು ಕಿಡ್ನಿಯ ಭಾಗದಲ್ಲಿ ಆಗ್ಬೋದು, ಯುರಿತ್ರಲ್ಲಿ ಆಗ್ಬೋದು, ಮೂತ್ರಕೋಶದಲ್ಲೂ ಸಹ ಆಗ್ಬೋದು, ಯುರಿತ್ರಲ್ಲೂ ಸಹ ಆಗ್ಬೋದು. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಕಿಡ್ನಿ ಸ್ಟೋನ್ ಆಗಲಿಕ್ಕೆ ಕಾರಣವೇನು ಮತ್ತು ಅದರ ಲಕ್ಷಣಗಳು ಎಂಬುದನ್ನು ತಿಳಿಸಿಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿ ವಿಡಿಯೋ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.